ನೆಕ್ಸ್ಟ್ ಈಗ ರಿಫ್ಲೆಕ್ಷನ್ ಮಾಡೋಣ. ಸೊ ಇದು ನೀರು ಹೇಗೋ ನಮ್ಮ ಹತ್ರ ಇವಾಗ ಯೆಲ್ಲೋ ಕಲರ್ ಮತ್ತೆ ಸ್ವಲ್ಪ ಆರೆಂಜ್ ಇದೆ. ಸೊ ಇದನ್ನು ಮುಗಿಸ್ಬಿಡೋಣ. ಡೈರೆಕ್ಟ್ ಎಲ್ಲೋ ಹಾಕಿ ಸ್ವಲ್ಪ ಆರೆಂಜ್ ತಗೋಣ. ಇದೇ ಆರೆಂಜ್ಗೆ ಇದನ್ನು ಮಿಕ್ಸ್ ಮಾಡ್ತೀನಿ. ಪರ್ಫೆಕ್ಟ್ ಆರೆಂಜ್ ಬೇಕು ಅಂತೇಳಿ ಹೀಗೆ ಲೈಕ್ ಪ್ರೆಷರ್ ಹಾಕಿ ಬೇಕು ಅಷ್ಟು. ಇಲ್ಲಿ ಬೇರೆ ಕಲರ್ ಬರುತ್ತೆ. ಸರಿ, ನನ್ನ ಬ್ರಷಲ್ಲಿ ಬ್ರೌನ್ ಇದೆ, ಕಾಣಿಸ್ತಾ ಇಲ್ವಾ ಗೊತ್ತಿಲ್ಲ, ಬಟ್ ಹೀಗೆ ಮಾಡ್ಕೊಂಡು ಆ್ಯಂಡ್ ನೀವು ಬ್ರಷ್ನ ಹೇಗೆ ಮೂವ್ ಮಾಡ್ತೀರ ಅನ್ನೋದು ತುಂಬ ಇಂಪಾರ್ಟೆಂಟ್. ಯಾವುದು ಪೇಪರ್ ಓಕೆ. ಸರಿ, ಒಂದು ಬುಕ್ ಅಂದ್ಕೊಳ್ಳಿ. ನೀವು ಸ್ಟ್ರೋಕ್ಸ್ನ ಹೀಗೆ ಮಾಡೋಕ್ಕೂ ಹಿಂಗೆ 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 ಹಿಂಗೆಲ್ಲ ಪೇಂಟ್ ಮಾಡೋಕ್ಕೆ ಹೋಗಬೇಡಿ. ಒಂದೇ ಡೈರೆಕ್ಷನಲ್ಲಿ ಹೋಗಬೇಕು. ಇವಾಗ ಹಿಂಗೆ ಮಾಡ್ತಿದ್ದೀವಿ ಅಂದರೆ ಹೀಗೆ ಒಂದೇ ಡೈರೆಕ್ಷನಲ್ಲಿ ಹೋಗಬೇಕು. ಇಲ್ಲ ಅದು ಹಿಂಗಿದೆ ಅಂದರೆ ಹೀಗೆ ಹೋಗಬೇಕು. ನೀವು ತುಂಬಿಸ್ಬೇಕು ಅಂದ್ಬಿಟ್ಟು ಹಿಂಗೆ 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 ಮಾಡಿದ್ರೆ ಅದು ಕಾಣಿಸುತ್ತೆ ನೀವು ಹೆಂಗೆ ಪೇಂಟ್ ಮಾಡ್ತಿದ್ರ. ಇದಕ್ಕೂ ಡಿಫ್ರೆನ್ಸ್ ನೋಡಿ. ಹಿಂಗೆ ಹೆಂಗೆ ಬೇಕೋ ಎರಾಬಿರ್ರಿ ಪೇಂಟ್ ಮಾಡಿದ್ರೆ ಕಾಣಿಸುತ್ತೆ. ಆಮೇಲೆ ಮಿಕ್ಸ್ ಮಾಡೋದು ಕಷ್ಟ. ಸೊ ಬ್ರೌನ್ ತಗೊಳ್ತೀನಿ. ಇದು ಆ್ಯಕ್ಚುಲಿ ಬ್ರೌನ್ ಥರನೇ ಇಲ್ಲ, ರೆಡ್ ಥರ, ಬ್ರಿಕ್ ರೆಡ್ ಥರ. ಸೊ ಇದು ಬ್ರೌನ್ ಸ್ವಲ್ಪ ಲೈಟ್ ಆಗಿದೆ. ಸೊ ಇದಕ್ಕೆ ಬ್ಲ್ಯಾಕ್ ಮಿಕ್ಸ್ ಮಾಡಿ. ಆ್ಯಂಡ್ ಯಾವುದೇ ಕಲರ್ ಮಿಕ್ಸ್ ಮಾಡಬೇಕಂದ್ರೂ ಸ್ವಲ್ಪನೇ ತೊಗೊಂಡು ಮಿಕ್ಸ್ ಮಾಡಿ. ಅಟ್ ಒನ್ಸ್ ಬ್ರಷಲ್ಲಿ ಫುಲ್ ಡಿಪ್ ಮಾಡಿ ಮಿಕ್ಸ್ ಮಾಡಿಬಿಡಿ, ಬ್ಲ್ಯಾಕ್ ಆಗಿಬಿಡುತ್ತೆ. ಆ್ಯಂಡ್ ಎಸ್ಪೆಷಲಿ ಡಾರ್ಕ್ ಕಲರ್ಸ್ ತೊಗೊಳ್ಳುವಾಗ ಒಂದೇ ಒಂದು ಡ್ರಾಪ್ ಬ್ರಷಲ್ಲಿ ತುದಿಯಲ್ಲಿ ಚೂರೇ ಚೂರು ತೊಗೊಳ್ಳಿ. ಬೇಸಿಕಲಿ ಟೈಮ್ ಕಮ್ಮಿ ಇದೆ, ಫೋನ್ ಬ್ಯಾಟರಿ ಕಮ್ಮಿ ಆಗ್ತದೆ. ಸೊ ಬ್ಲ್ಯಾಕ್ ಮಿಕ್ಸ್ ಮಾಡಿಕೊಂಡೆ ಬ್ರೌನ್ಗೆ. ಸೊ ಒಂಥರ ಡಾರ್ಕ್ ಬ್ರೌನ್ ಶೇಡ್ ಆಯಿತು. ಸ್ವಲ್ಪ ಬೇಗ ಬೇಗ ಮಾಡೋಣ. ಯಾಕಂದರೆ ಇದು ಅರ್ಧ ಮಾಡ್ತೀವಿ ಚೆನ್ನಾಗಿ. ಅಂದರೆ ಡಾರ್ಕೆಸ್ಟ್ ಶೇಡ್ಸ್ ಮಾಡಬೇಕು. ಇವಾಗ ನೋಡಿ ಇವೆರಡನ್ನೂ ಇವಾಗ ನಾವು ಬ್ಲೆಂಡ್ ಮಾಡಬೇಕಲ್ವಾ. ಸೊ ಇವಾಗ ನಮ್ಮ ಹತ್ರ ಇರುವ ಆರೆಂಜ್ನ ತಗೋಣ. ಬ್ರಷ್ನ ಫುಲ್ ವಾಶ್ ಮಾಡಬೇಕು ನಾವು. ಯಾವಾಗಲೇ ಬ್ಲೆಂಡ್ ಮಾಡಬೇಕಂದ್ರೂ ಬ್ರಷ್ ಕಂಪ್ಲೀಟಾಗಿ ವಾಶ್ ಆಗಬೇಕು. ಟಿಶ್ಯೂಲಿ ಡೆಪ್ ಮಾಡೋಣ. ಬರೀ ಒದ್ದೆ ಆಗಿರೋ ಬ್ರಷಲ್ಲೇ ಮಿಕ್ಸ್ ಮಾಡಬೇಕು ಅಷ್ಟೇ. ಸ್ವಲ್ಪ ಎಲ್ಲೋ ತಗೊಳ್ತೇನೆ. ಇಲ್ಲೂ ಸ್ವಲ್ಪ ಗ್ರೀಶ್ ಬೇಕು. ಸೊ ಇಲ್ಲೇನು ಮಿಕ್ಸ್ ಮಾಡಿರ್ತೀವಲ್ವ ಅದನ್ನೇ ಇಲ್ಲಿ ಹಾಕೋದು. ಡ್ರೈ ಅನಿಸಿದ್ರೆ ಸ್ವಲ್ಪ ಬ್ರಷ್ ಬೇಕು ಮಾಡ್ತೀವಿ ಅಷ್ಟೇ. ಇದು ಬ್ಲೆಂಡ್ ಮಾಡಬೇಕು. ಆ್ಯಂಡ್ ಬ್ಲೆಂಡ್ ಮಾಡುವಾಗ ಯಾವ ಸೈಡ್ ಬ್ಲೆಂಡ್ ಮಾಡ್ತೀವೋ ಹಿಂಗೆ ಜಸ್ಟ್ ಕ್ಲೋಸ್ ಆಗಿ ಬ್ರಷ್ ಯೂಸ್ ಮಾಡ್ಕೋಬೇಕು. ಲೈಕ್ ಹಿಂಗೆ ಮಾಡಿ ಹಿಂಗೆ ನಿಲ್ಲಿಸಬಾರ್ದು. ಲೈಕ್ ಹಿಂಗೆ ಹೋಗಿ ಹಿಂಗೆ ನಿಲ್ಲಿಸಬಾರ್ದು. ಹೀಗೆ ಜಸ್ಟ್ ಹಿಂಗೆ ಗುರ್ಸ್ತಾರಲ್ಲ ಆ ಥರ ಅಷ್ಟೆ, ಸಾಕು. ಸ್ವಲ್ಪ ಬ್ಲ್ಯಾಕ್ ಹಾಕಬೇಕು, ಬಟ್ ಆಮೇಲೆ ಹಾಕೋಣ, ನಾಟ್ ಕಂಪಲ್ಸರಿ. ಚೂರು ಬ್ಲ್ಯಾಕ್ ತೊಗೊಳ್ತೀನಿ. ಸೊ ಇವಾಗ ಸ್ವಲ್ಪ ಓಕೆ. ಇವಾಗ ಈಗ ಹೇಗೂ ಬ್ಲ್ಯಾಕ್ ತೊಗೊಂಡಿದ್ದೀವಲ್ವಾ,
ಇನ್ನೊಂದು ಸ್ವಲ್ಪ ಬ್ಲ್ಯಾಕ್ ಪೇಂಟ್ ತೊಗೊಳ್ಳೋಣ. ಇಲ್ಲಿ ಹಾಕೊಂಡಿದ್ದೀನಿ, ಇವೆಲ್ಲ ಡ್ರೈ ಆಗ್ಬಿಟ್ಟಿದೆ. ಅದಕ್ಕೊಂಚೂರು ವೈಟ್ ತೊಗೊಳ್ಳೋಣ. ಸ್ವಲ್ಪ ವೈಟ್. ನಾನು ಬ್ಲ್ಯಾಕ್ ಎಲ್ಲಿ ಇಟ್ಕೊಂಡಿದ್ದೀನಿ, ವೈಟ್ ಎಲ್ಲಿ ಇಟ್ಕೊಂಡಿದ್ದೀನಿ. ಸೊ ದ್ಯಾಟ್ ಬೇಕಾದಷ್ಟು ಹಿಂಗೆ ತೊಗೊಂಡು ಮಿಕ್ಸ್ ಮಾಡ್ಕೊತೀನಿ. ಹಿಂಗೆ ಸೈಡಿಂದ ತೊಗೊಳ್ತೀನಿ, ಇಲ್ಲಿ ಮಿಕ್ಸ್ ಮಾಡ್ಕೊತೀನಿ. ಇಲ್ಲಿ ಡಾರ್ಕ್ ಅನಿಸ್ತು ಅಂದರೆ ಈ ಬ್ರಷಲ್ಲಿ ಅದೆಲ್ಲ ತೆಗೆದು ಈ ವೈಟಿಗೆ ಮಿಕ್ಸ್ ಮಾಡ್ತೀನಿ. ಸೊ ದಟ್ ಇಲ್ಲಿ ಇವಾಗ ಲೈಟ್ ಶೇಡ್ ಸಿಕ್ತು, ಇಲ್ಲಿ ಡಾರ್ಕ್ ಶೇಡ್ ಸಿಕ್ತು. ಸೊ ಇಲ್ಲಿ ನನಗೆ ಇಷ್ಟೇ ಶೇಡ್ ಸಾಕು. ಇದು ಡಾರ್ಕ್ ಆಯಿತು, ಸ್ವಲ್ಪ ಲೈಟ್ ಹಾಕ್ತೀನಿ. ಇಲ್ಲಿಂದ ತೊಗೊಂಡು ಇನ್ನೊಂದು ಕಡೆ, ಯಾಕಂದ್ರೆ ಅಲ್ಲೇ ಮಿಕ್ಸ್ ಮಾಡಿದ್ರೆ ಮತ್ತೆ ಡಾರ್ಕ್ ಬರುತ್ತಲ್ವಾ. ಸೊ ಇನ್ನೊಂದು ಸೈಡ್ ತೊಗೊಂಡು ವೈಟ್ ತೊಗೊಂಡು ಆ್ಯಂಡ್ ಡಾರ್ಕ್ ಕಲರ್ಸ್ ಮಾಡಿದ್ರೆ ಇನ್ನೂ ಡಾರ್ಕ್ ಆಗುತ್ತೆ. ಇನ್ನೊಂದಿಷ್ಟು ಪೇಂಟ್ ಇದೆ. ಸೊ ಎಡ್ಜಲ್ಲಿ ಹೀಗೆ ಸ್ಕ್ರೇಪ್ ಮಾಡ್ಕೊಬೇಕು ಬ್ರಷ್. ಇಲ್ಲಿ ತೊಗೊಂಡು ಇದು ಎಕ್ಸಾಕ್ಟ್ ಒಂದೇ ಥರ ಬೇಕಂತಿಲ್ಲ, ಸ್ವಲ್ಪ ವೈಟ್ ಬ್ಲ್ಯಾಕ್ ಮಿಕ್ಸ್ ಆಗಿರ್ತಾರೆ. ಓಕೆ ಸಾಕು. ಸೊ ಈಗ ಬ್ಲ್ಯಾಕ್ ಕಲರ್ ಅಂತ ಒಂದು ಬೌಲ್ ಇದೆಯಲ್ಲ, ಅದ್ರ ಡ್ರೈ ಮಾಡೋಣ. ನಾನು ಬ್ಲೂ ಪೇಂಟ್ ಮಾಡಬೇಕು. ಸೊ ಅಲ್ಟ್ರಾಮರೀನ್ ಬ್ಲೂ 1 ಡ್ರಾಪ್ ತೊಗೊಂಡಿದ್ದೀನಿ. ಇದು ಆಮೇಲೆ ಡೀಟೇಲಿಂಗಿಗೋಸ್ಕರ. ಸೊ ಅಂದರೆ 2ರಷ್ಟು ವೈಟ್ ತೊಗೊಂಡು 1ರಷ್ಟು ಬ್ಲೂ ತೊಗೊಂಡಿದ್ದೀನಿ. ಸೊ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸಾಕಿಷ್ಟು ಮಿಕ್ಸ್ ಆದರೆ ಮಿಕ್ಕಿದಿಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಜಾಸ್ತಿ ಸರ್ಫೇಸ್ ಏರಿಯಾ ಅಲ್ವಾ, ಸೊ ಬ್ರಷ್ನ ಹಿಂಗೆ ಹೋಲ್ಡ್ ಮಾಡಬೇಕು. ಎಜ್ಜಿಗೆ ಬಂದಾಗ ಸ್ವಲ್ಪ ಸ್ಲೋ ಮಾಡ್ತೀನಿ. ಇಲ್ಲಿ ಮನೆ ಬರೋದು ಸ್ವಲ್ಪ ನೀರು ಮಾಡ್ತೀನಿ, ಡ್ರೈ ಅನಿಸ್ತಾ ಇದೆ. ಮತ್ತೆ ಇಲ್ಲೂ ಸ್ವಲ್ಪ ನೀರು ಬೇಕು ಮಾಡ್ತೀನಿ. ಎಜ್ ಮಾಡುವಾಗ ಹುಷಾರಾಗಿರಿ, ಜಾಸ್ತಿ ನೀರು ಯೂಸ್ ಮಾಡಬೇಡಿ, ಆಮೇಲೆ ಪ್ಯಾಚಿ ಕಾಣಿಸುತ್ತೆ. ಸ್ವಲ್ಪ ಎಜ್ ಮಾಡಿ ಮಾಡ್ತೀನಿ. ಇಟ್ಸ್ ಓಕೆ, ಕವರ್ ಆಗುತ್ತೆ. ಅದು ಸುಸ್ತಾಗಿ ಬರುತ್ತೆ ಪೇಂಟಿಂಗ್ ಮಾಡಿದಾಗ. ಯಾಕಂದರೆ ಅನ್ಕೊಳ್ಳೋ ಟೈಮ್ ಒಂದು ಕಂಟಿನ್ಯೂಸ್ ಆಗಿ ಬೆನ್ ಸ್ಟ್ರೇಟ್ ಇಟ್ಕೊಂಡು ಪೇಂಟ್ ಮಾಡಬೇಕು. ಒಂದು ಖಾಲಿ ಆಗೋಯ್ತು, ಸೊ ಇನ್ನೊಂದು ಸ್ವಲ್ಪ ಬೇಕು. ಸೊ ಈ ಸರ್ತಿ ನಾನು ಈ ಬ್ರಷ್ ತಗೊಳ್ತೀನಿ. ಸೇಮ್ ಪ್ರೊಸೆಸ್. ನೀವು ಸೆಕೆಂಡ್ ಮಿಕ್ಸ್ ಮಾಡುವಾಗ ಶೇಡ್ ಗೊತ್ತಾಗುತ್ತೆ. ಈ ಬ್ರಷಲ್ಲಿ ಬ್ಲ್ಯಾಕ್ ಅನಿಸುತ್ತೆ, ಸರಿ ವಾಶ್ ಆಗಿರ್ಬೋದು. ಸೊ ಬ್ಲ್ಯಾಕ್ ಬರ್ತದೆ ಜಾಸ್ತಿ. ಬೆಸ್ಟ್ ಅಕ್ರಿಲಿಕ್ ಈ ಥರ ಓವರ್ಲ್ಯಾಪ್ ಮಾಡ್ಬೋದು. ಏನಾದ್ರು ಮಿಸ್ಟೇಕ್ ಆದರೆ ಅದ್ರ ಮೇಲೆ ಮತ್ತೆ ಮಾಡ್ಬೋದು, ಅನ್ನೋದು ಗೊತ್ತಾಗುತ್ತೆ. ಸೇಮ್ ಥಿಂಗ್ ಈ ಕಡೆ ಮಾಡೋಣ. ಫಸ್ಟ್ ಔಟ್ಲೈನ್ ಹಾಕೊಳ್ಳಿ, ಆಮೇಲೆ ಔಟ್ವರ್ಡ್ ಆಚೆ ಕಡೆ ಮಾಡಿ. ಡ್ರಾಪ್ ಆಫ್ ವೈಟ್ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಡಾರ್ಕ್ ಒಂಥರ ಏನಂತಾರೆ ಹೈಲೈಟ್ಸ್ ಕೊಡೋಕ್ಕೋಸ್ಕರ ಇವಾಗ ಯೂಸ್ ಮಾಡಿದ್ದೇವಲ್ಲ, ಅದಕ್ಕಿಂತ ಒಂದು ಶೇಡ್ ಡಾರ್ಕ್ ಇರಬೇಕು. ಸೊ ಸುಮ್ಮನೆ ಹೀಗೆ 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 ನಾನು ಹೇಗೆ ಮಾಡ್ತಿದ್ದೀನೋ, ಸೊ ನಿಮ್ಮ ಪೇಂಟಿಂಗಲ್ಲೂ ಅದೇ ಥರ ಮಾಡ್ಕೊಳ್ಳಿ. ಪರ್ಫೆಕ್ಟಾಗಿ ಇರಬೇಕಂತೇನಿಲ್ಲ.
ಸುಮ್ಮನೆ ಹೀಗೆ ಇವಾಗ ಅರ್ಥ ಆಗಲ್ಲ ನಿಮಗೆ ಏನು ಆಗ್ತಿದೆ ಅಂತ, ಬಟ್ ಆಮೇಲೆ ಗೊತ್ತಾಗುತ್ತೆ. ನಾನು ಯಾವ ಥರ ಬ್ರಷ್ ಮೂವ್ ಮಾಡ್ತಿದ್ದೀನಲ್ಲ, ನೀವು ಅದೇ ಥರ ಬ್ರಷ್ನ ಮೂವ್ ಮಾಡಬೇಕು, ಅದೇ ಥರ ಟೆಕ್ನಿಕ್ ಯೂಸ್ ಮಾಡಬೇಕು. ಅಷ್ಟೇ, ಹೀಗೆ ಮಾಡಿ ಎಂಡಲ್ಲಿ ಚಿಕ್ಕದು ಮಾಡ್ಕೊಳ್ಳೋಣ. ಅಷ್ಟೇ. ಹೀಗೆ ಮಾಡಿ ಹೀಗೆ ಎಂಡ್ ಮಾಡೋಣ. ಸೊ ಈಗ ಲಾಸ್ಟ್ ಪಾರ್ಟ್ ಬೇಗ ಮುಗಿಸೋಣ. ಓಕೆ, ನೋಡಿ ಈ ಥರ ಡ್ರೈ ಇದ್ರೆ ಬ್ರಷ್ ಹಿಂಗೆ ಬರುತ್ತೆ. ಸೊ ಹಿಂಗೆ ಸ್ವಲ್ಪ ಕ್ರಿಕೆಟ್ ಇದ್ರೂ ನಡೆಯುತ್ತೆ. ಈ ಕಡೆ ಎಡ್ಜಿಗೆ ಬಂದಾಗ ಹಿಂಗೆ ಶಾರ್ಪ್ ಎಡ್ಜಸ್ ಮಾಡಿ ಇಲ್ಲಿ ಅಷ್ಟೇ. ಇಲ್ಲ ಅಷ್ಟೇ, ಹಿಂಗೆ ಬ್ರಾಂಚಸ್ ಮಾಡಿ ಇಟ್ಲಿ ಮಾಡಿದಾಗಲೇ ಈ ಬೆಂಡೆ ಲುಕ್ ಸಿಗೋದು. ರ್ಯಾಂಡಮ್ ಆಗಿ ಸ್ವಲ್ಪ ಕ್ರಿಕೆಟ್ ಆಗಿ ಸಣ್ಣ ಬ್ರಷಲ್ಲೇ ಮಾಡಬೇಕು, ದೊಡ್ಡ ಬ್ರಷ್ ಯೂಸ್ ಮಾಡಬೇಕು. ಸೊ ಈ ಸೈಡ್ ಏನು ಮಾಡಿದ್ನೋ ಸೇಮ್ ಥಿಂಗ್ ನಾನು ಈ ಕಡೆ ಮಾಡೋಣ. ಗಿಡಕ್ಕೂ ಪೇಂಟ್ ಮಾಡಿದ್ದೀನಿ. ಬ್ರಷಲ್ಲಿ ಪೇಂಟ್ ಖಾಲಿ ಆದಾಗಲೇ ಇದರಲ್ಲಿ ಅನಿಸ್ತಾರೆ. ಎಲ್ಲೋ ವೈಟ್ ಆರೆಂಜ್ ಎಲ್ಲ ತೊಗೊಂಡಿದ್ವಿ. ಫ್ಯಾನ್ ಬ್ರಷಲ್ಲಿ ಸುಮ್ಮನೆ ಹಿಂಗೆ ಅರ್ಧಂಬರ್ಧ ಕಂಪ್ಲೀಟ್ ಆಗಲ್ಲ, 4 ಕಲರ್ ತೊಗೊಂಡು ಹೀಗೆ ಮಾಡಿ ಸ್ವಲ್ಪ ಎಲ್ಲೋ ಬೇಕನ್ಸಿದ್ರೆ ಎಲ್ಲೋ ಹಾಕೊಳ್ಳೋಣ. ಬ್ಲ್ಯಾಕ್ ಅಂದರೆ ಬ್ಲ್ಯಾಕ್. ಸೊ ಇಷ್ಟೇ, ಇದೆಲ್ಲ ಮಾಡ್ಕೊಳ್ತಾ ಹೋಗ್ಬೇಕು, ಆ ಸೈಡ್ ಈ ಸೈಡ್. ಇಷ್ಟು ಈ ಥರ ಮಾಡಿ ಬಿಡೋದು. ಇದು ಫ್ಯಾನ್ ಬ್ರಷ್ ಇಲ್ಲ ಅಂದರೆ ಸ್ಪಾಂಜ್ ಇದ್ರೆ ಸ್ಪಾಂಜಲ್ಲೂ ಮಾಡ್ಬೋದು, ಟೂತ್ ಬ್ರಷಲ್ಲೂ ಮಾಡ್ಬೋದು. ಸೊ ಆಫ್ಟರ್ 2 hours ಈ ಪೇಂಟಿಂಗ್ ಮಾಡಿದ್ಮೇಲೆ ನಾನು ಫಿನಿಶಿಂಗ್ ಟಚ್ ಮುಗಿಸೋಣ. ಚೂರು ವೈಟ್ ತಗೊಳ್ತೀನಿ, ಸನ್ಗೋಸ್ಕರ ಅಷ್ಟೇ. ಹಾಕೊಂಡು ಇಲ್ಲಿ ಒಂದು ಲೈನ್ ತಗೊಂಡು ರಿಫ್ಲೆಕ್ಷನ್ ಅಷ್ಟೇ, ಪೇಂಟಿಂಗ್ ಮುಗೀತು. ಇವಾಗ ಬ್ರಷ್ ಅಲ್ಲ ಪೆನ್ಸಿಲ್ ಸಿಗ್ತಾ ಇಲ್ಲ, ಸೊ ಬ್ರಷ್ನೇ ಪೆನ್ಸಿಲ್ ಆಗಿ ಯೂಸ್ ಮಾಡೋಣ. ಮತ್ತೆ ಸಿಗೋಣ ನೆಕ್ಸ್ಟ್ ವೀಕ್, ಇನ್ನೊಂದು ಹೊಸ ಪೇಂಟಿಂಗ್ನ ಮಾಡೋಣ. ಸೊ ಅಲ್ಲಿವರೆಗೂ ಎವ್ರಿ ಒನ್ ಟೇಕ್ ಕೇರ್, ಬಾಯ್.